ತಾಲೂಕಿನ 13ನೇ ಕೆರೆಯ ಕಾಯಕಲ್ಪಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಗುದ್ದಲಿ ಪೂಜೆ. ತಿಪಟೂರು ತಾಲೂಕಿನ ಬಿದರೆಗುಡಿ ವಲಯದ ಗುಡಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮಲಾಪುರ ಗ್ರಾಮದ ಕೆರೆ ಹೂಳೆತ್ತುವಿಕೆಯ ಗುದ್ದಲಿ ಪೂಜೆಯನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಸನ್ನಕುಮಾರ್ ಅವರ ನೇತೃತ್ವದಲ್ಲಿ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತುಮಕೂರು 1 ಜಿಲ್ಲಾ ನಿರ್ದೇಶಕರಾದ ಸತೀಶ್ ಸುವರ್ಣ, ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ರಾಜ್ಯದ ಜನತೆಯ ಹಿತಕ್ಕಾಗಿ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖೇನ ಅವಿರತ ಶ್ರಮಿಸುತ್ತಾ ಇದ್ದಾರೆ. ಇದರ ಒಂದು ಭಾಗವಾಗಿ ನಮ್ಮೂರು ನಮ್ಮ ಕೆರೆ ಅಡಿಯಲ್ಲಿ ರಾಜ್ಯದಾದ್ಯಂತ ಇದುವರೆಗೆ 910ಕ್ಕೂ ಹೆಚ್ಚು ಕೆರೆಗಳ ಪುನಶ್ಚೇತನಗೊಳಿಸಿದ್ದು, ತುಮಕೂರು ಜಿಲ್ಲೆಯಲ್ಲಿ ಇದುವರೆಗೂ 78 ಕೆರೆಗಳ ಪುನಶ್ಚೇತನಗೊಳಿಸಿದ್ದು, ಜಿಲ್ಲೆಯಲ್ಲಿಯೇ ಅತ್ಯಧಿಕವಾಗಿ ತಿಪಟೂರು ತಾಲೂಕಿನಲ್ಲಿ ಇದುವರೆಗೂ 12 ಕೆರೆಗಳ ಪುನಶ್ಚೇತನಗೊಳಿಸಿದ್ದು, ಪ್ರಸ್ತುತ ತಾಲೂಕಿನ 13ನೇ ಕೆರೆ ಪುನಶ್ಚೇತನಕ್ಕಾಗಿ ಬೊಮ್ಮಲಾಪುರ ಕೆರೆಯನ್ನ ಆಯ್ಕೆ ಮಾಡಿ 14.73 ಲಕ್ಷ ಮೊತ್ತವನ್ನ ಮಂಜೂರುಗೊಳಿಸಿದ್ದು, ಈ ಒಂದು ಕೆರೆ ಕಾಮಗಾರಿಯ ಪುಣ್ಯ ಕೆಲಸಕ್ಕೆ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸಹಕರಿಸಿ ನಿಮ್ಮೂರ ಕೆರೆಯನ್ನ ಶುಚಿಗೊಳಿಸಿ ಮಾದರಿ ಕೆರೆಯನ್ನಾಗಿ ಮಾರ್ಪಾಡು ಮಾಡಬೇಕಾಗಿ ವಿನಂತಿಸಿಕೊಂಡರು. ಮುಂದುವರೆದು ಕರ್ನಾಟಕ ರಾಜ್ಯದಲ್ಲಿಯೇ ಅತ್ಯಧಿಕ 6 ಲಕ್ಷ ಸಂಘಗಳನ್ನೊಳಗೊಂಡ ಏಕೈಕ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲ ಉದ್ದೇಶ ಬಡವರ, ನಿರ್ಗತಿಕರ ಹಾಗೂ ಸಮಾಜದ ಅಶಕ್ತ ಕುಟುಂಬಗಳ ಏಳಿಗೆಯಾಗಿರುತ್ತೆ ಅಂತ ತಿಳಿಸಿ, ಗ್ರಾಮಾಭಿವೃದ್ಧಿ ಯೋಜನೆಯು ತಿಪಟೂರು ತಾಲೂಕಿನಲ್ಲಿ ಪ್ರಾರಂಭಗೊಂಡು 14 ವರ್ಷಗಳು ಕಳೆದಿದ್ದು, ಇಷ್ಟು ವರ್ಷದಲ್ಲಿ ಕೃಷಿ ಅಭಿವೃದ್ಧಿ, ಕೆರೆ ಕಾಮಗಾರಿ, ದೇವಸ್ಥಾನಗಳ ಜೀರ್ಣೋದ್ಧಾರ, ಸುಜ್ಞಾನ ನಿಧಿ, ಶಿಷ್ಯ ವೇತನ, ಶಾಲೆಗಳಿಗೆ ಶಿಕ್ಷಕರ ಒದಗಣೆ, ಮಾಶಾಸನ ಕಾರ್ಯಕ್ರಮ, ವಾತ್ಸಲ್ಯ ಮನೆ, ಪರಿಸರ ಕಾರ್ಯಕ್ರಮ, ಸಾಮಾಜಿಕ ಅರಣ್ಯೀಕರಣ, ಮಧ್ಯವರ್ಜನ ಶಿಬಿರ ಹೀಗೆ 10 ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಸರಿಸುಮಾರು 75 ಕೋಟಿಯಷ್ಟು ಮೊತ್ತದ ಅನುದಾನವನ್ನ ವಿನಿಯೋಗಿಸಿದೆ ಅಂತ ತಿಳಿಸಿದರು. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಅಭಿವೃದ್ಧಿ ಕಾರ್ಯಗಳ ವಿತರಣೆಯನ್ನ ಕೇಳಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಸನ್ನಕುಮಾರ್, ಉಪಾಧ್ಯಕ್ಷರಾದ ಪ್ರೇಮ ಗಂಗಾಧರ್, ಗುಡಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಸೆಕ್ರೆಟರಿ ಶ್ರೀಮತಿ ಪ್ರಭಾರ್ ಅವರು ಆಶ್ಚರ್ಯಚಕಿತರಾಗಿ ಗ್ರಾಮಾಭಿವೃದ್ಧಿ ಯೋಜನೆಯ ಅಭಿವೃದ್ಧಿ ಕಾರ್ಯಗಳನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾಧಿಕಾರಿ ಉದಯ್ ಕೆ, ಜನಜಾಗೃತಿ ವೇದಿಕೆ ಸದಸ್ಯರಾದ ಹರೀಶ್ ಗೌಡ, ಮಲ್ಲಿಕಾಪಾಚಾರ್, ತಾಲೂಕು ಕೃಷಿ ಅಧಿಕಾರಿ ಪ್ರಮೋದ್ ಕುಮಾರ್, ಕೆರೆ ಸಮಿತಿ ಅಧ್ಯಕ್ಷರಾದ ನೀಲಕಂಠಸ್ವಾಮಿ, ಉಪಾಧ್ಯಕ್ಷರಾದ ತಿಮ್ಮೇಗೌಡ, ಗುಡಿಗೌಡರಾದ ನಟರಾಜ್, ಸಹ ಕಾರ್ಯದರ್ಶಿ ದಕ್ಷಿಣಮೂರ್ತಿ, ಗ್ರಾಮದ ಹಿರಿಯ ಮುಖಂಡರಾದ ನಂಜಾಮರಿ, ನೀಲಕಂಠಸ್ವಾಮಿ, ಮೇಲ್ವಿಚಾರಕ ಮನೀಶ್, ಸೇವಾ ಪ್ರತಿನಿಧಿ ವಿನೋದಮ್ಮ, ಗ್ರಾಮಸ್ಥರು ಹಾಗೂ ಸಂಘದ ಪಾಲುದಾರ ಬಂಧುಗಳು ಉಪಸ್ಥಿತರಿದ್ದರು. ನಾವು ಕೆರೆಗಳ ನಿರ್ಮಾಣ ಇವತ್ತು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವಿದ್ದು ಗುದ್ದಲಿ ಪೂಜೆ ಕಾರ್ಯಕ್ರಮ. ನಾವು ರಾಜ್ಯದಲ್ಲಿ ಸುಮಾರು 910ಕ್ಕೂ ಅಧಿಕ ಕೆರೆಗಳ ನಿರ್ಮಾಣ ಮಾಡಿದ್ದೇವೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ 78 ಕೆರೆಗಳ ನಿರ್ಮಾಣ ಮಾಡಿದ್ದೇವೆ. ಇದು ತಿಪಟೂರು ತಾಲೂಕಿನಲ್ಲಿ ಇದು 13ನೇ ಕೆರೆಯನ್ನು ಮಾಡಿದ್ದೇವೆ. 13ನೇ ಕೆರೆ ಮಾಡಿದ್ದೇವೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, 13ನೇ ಕೆರೆ ನಾವು ಇವತ್ತು ಮಾಡ್ತಿರುವಂತದ್ದು. ಈ ವರ್ಷದಲ್ಲಿ ನಾವು 3 ಕೆರೆ ಮಾಡಿದ್ದೇವೆ. ಒಂದು ಮತ್ತಿಹಳ್ಳಿಯಲ್ಲಿ, ಇನ್ನೊಂದು ಚಟ್ನಿಹಳ್ಳಿಯಲ್ಲಿ, ಬೊಮ್ಮಲಾಪುರ. ಇದು 3ನೇ ಕೆರೆ ನಾವು ಮಾಡ್ತಿರುವಂತದ್ದು. ಇವತ್ತು ನಾವೊಂದು ಅಂಕಿಅಂಶ ತೆಗೆದೆವು. ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಮ್ಮ ತಿಪಟೂರು ತಾಲೂಕಿನಿಗೆ ಕಳೆದ 14 ವರ್ಷದಿಂದ ಎಷ್ಟು ಅನುದಾನ ಬಂದಿರಬಹುದು ಅಂತ ನೀವು ಆಶ್ಚರ್ಯ ಪಡ್ತೀರಾ? ನಮ್ಮ ತಿಪಟೂರು ತಾಲೂಕಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ 75 ಕೋಟಿಗೂ ಅಧಿಕ ಅನುದಾನ ಬಂದಿದೆ. ಅದರಲ್ಲಿ ನೋಡಿ, ಈ ನಮ್ಮ 13 ಕೆರೆಗಳಿಗೆ ಲೆಕ್ಕ ಹಾಕಿದ್ರೆ 1.5 ಕೋಟಿ ಆಗುತ್ತೆ. ದೇವಸ್ಥಾನಗಳ ಲೆಕ್ಕ ಹಾಕಿದ್ರೆ ಅದಕ್ಕೂ ಜಾಸ್ತಿ ಆಗುತ್ತೆ. ಶಾಲೆಗಳಿಗೆ, ಮಕ್ಕಳಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ರೆ ಅದು 15 ಕೋಟಿ ಆಗುತ್ತೆ. ಅವರಿಗೆ ಸಂಘದಿಂದ ವ್ಯವಹಾರ ಮಾಡಿದ ಲಾಭಾಂಶಗಳು ಅಂತ ಹೇಳಿದ್ರೆ 20-30 ಕೋಟಿ, ಇದು ಜಾಸ್ತಿ ಆಗುತ್ತೆ. ಒಟ್ಟು 75 ಕೋಟಿಗೂ ಅಧಿಕ ಅನುದಾನಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಈ ಒಂದು ಭಾಗಕ್ಕೆ ಬಂದಿದೆ. ಇವತ್ತು ಇತ್ತೀಚಿನ ದಿನಗಳಲ್ಲಿ ಈ ಕೆರೆಗಳ ನಿರ್ಮಾಣವನ್ನು ನಾವು ಮಾಡ್ಬೇಕು. ಯಾಕೆ ಮಾಡ್ಬೇಕು ಅಂತ ಬಂದಾಗ 2016ರಲ್ಲಿ ನಾವು ತೀರ ಬರಗಾಲವನ್ನು ಎದುರಿಸಿದ್ದೇವೆ, ಗೊತ್ತಿರಬಹುದು. ಆಗ ಪೂಜ್ಯರು ಕ್ಷೇತ್ರದಿಂದ ಕುಡಿಯುವ ನೀರ್ಲಿಕ್ಕೆ ಟ್ಯಾಂಕರ್ ಮೂಲಕ ನೀರು ಕೊಡುವಂತ ವ್ಯವಸ್ಥೆಗಳನ್ನು ಮಾಡಿದ್ರು. ನಮ್ಮ ಗುಲ್ಬರ್ಗದ ಭಾಗದಲ್ಲಿ ಮಾಡಿದ್ರು. ಆ ಭಾಗದಲ್ಲಿ ಆ ಕುಡಿಯುವ ನೀರಿಗೆ ಬೇಕಾಗುವಂತ ಮಾಡಿದಾಗ ಕುಡಿಯುವ ನೀರು ಆ ಕ್ಷಣಿಕ ಮಾತ್ರ. ಆಗೇನ್ ಮಾಡ್ಬೋದು
ಅದು ಪರ್ಯಾಯ ವ್ಯವಸ್ಥೆಯಾಗಿ ಪರ್ಮನೆಂಟ್ ಸೊಲ್ಯೂಷನ್ ಏನು ಮಾಡಬಹುದು ಅಂತ ಹೇಳಿ ಕೆರೆಗಳ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ರು. 2016ರಿಂದ ಸ್ಟಾರ್ಟ್ ಮಾಡಿ ಇವತ್ತು 910ಕ್ಕೂ ಅಧಿಕ ಕೆರೆಗಳನ್ನು ರಾಜ್ಯಾದ್ಯಂತ ನಾವು ಮಾಡಿದ್ದೇವೆ. ಇವತ್ತು ಆ ಕೆರೆಗಳ ನಿರ್ಮಾಣ ಹೇಗಿರುತ್ತೆ ಇವತ್ತು ನಾವು ಫಸ್ಟ್ ಬಂದು ನಾವು ನೋಡಿದ್ದೇವೆ, ನಮ್ಮ ಇಂಜಿನಿಯರ್ ಬಂದು ನೋಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪೂರ್ವಭಾವಿ ಸಭೆ ಅಂತ ಮಾಡಿದ್ದೇವೆ. ಆ ಪೂರ್ವಭಾವಿ ಸಭೆಯಲ್ಲಿ ನಮ್ಮ ನೀಲಕಂಠರವರನ್ನು ಸ್ವಾಮಿಯವರನ್ನು ನಾವು ಅಧ್ಯಕ್ಷರು ಅಂತ ನಾವು ಆಯ್ಕೆ ಮಾಡಿದ್ದೇವೆ. ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರನ್ನು ಸೇರಿಸಿ ಅವರ ಅನುಮತಿಯನ್ನು ಪಡೆದು ಸುಮಾರು 19 ಎಕರೆಯ ಈ ಕೆರೆಗೆ ನಾವು ಎಷ್ಟು ಇದು ಮಾಡಬಹುದು ಅಂತೇಳಿ ಕ್ಷೇತ್ರಕ್ಕೆ ನಾವು ಕಳಿಸಿಕೊಟ್ಟಾಗ ಸುಮಾರು ಕ್ಷೇತ್ರದಿಂದ 14 ಲಕ್ಷದಷ್ಟು ಮೊತ್ತವನ್ನು ಪೂಜ್ಯರು ಮಂಜೂರಾತಿಯನ್ನು ಮಾಡಿದ್ದಾರೆ.